ನಮಸ್ತೆ ಕರ್ನಾಡು. ನಾನು ನಿಮ್ಮ ಪ್ರೀತಿಯ ಉಮಾಶಂಕರ್ BEAGLE ಯೂಟ್ಯೂಬರ್. ನಾನೀಗ ಶ್ರೀ ಶಂಭುಲಿಂಗೇಶ್ವರ ಸ್ವಾಮಿ ದೇವಾಲಯ ಮರ್ಸೂರು ಮಡವಾಳ ಗ್ರಾಮಕ್ಕೆ ಬಂದಿದ್ದೀನಿ. ಈ ಒಂದು ಗ್ರಾಮದಲ್ಲಿ 1ನೇ ವರ್ಷದ ವಾರ್ಷಿಕೋತ್ಸವವನ್ನು ಭಾಳ ಅದ್ಧೂರಿಯಾಗಿ ಊರಿನ ಪ್ರಮುಖರು ಹಾಗೂ ಎಲ್ಲ ಊರಿನ ಗ್ರಾಮಸ್ಥರು, ಮಕ್ಕಳು, ಹೆಣ್ಣು ಮಕ್ಕಳು ಎಲ್ಲ ಸೇರಿ ಭಾಳ ವಿಜೃಂಭಣೆಯಿಂದ ಆಚರಣೆ ಮಾಡಿದ್ದಾರೆ ಅಂದರೆ ತಪ್ಪಾಗಲಾರದು. ನೋಡಿ, ಈಗ ಅಭಿಷೇಕ ಸ್ಟಾರ್ಟ್ ಆಗಿದೆ ಈ ಒಂದು ಶಂಭುಲಿಂಗೇಶ್ವರ ಸ್ವಾಮಿ ದೇವಾಲಯದಲ್ಲಿ. ಭಾಳ ಅಚ್ಚುಕಟ್ಟಾಗಿ ದೇವರ ಒಂದು ಹೋಮಗಳೊಂದಿಗೆ ಈ ಒಂದು ಕಾರ್ಯಕ್ರಮ ಪ್ರಾರಂಭವಾಗಿದೆ. ओम सच्चिदानंद ओम शांति 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 ओम शांति शांति राधाम ब्रह्मणाम वेदामहे सुगंधं ಮುಖ್ಯ ವ್ಯವಸ್ಥಾಪಕರು ಶ್ರೀಮಣ್ಣನವರಿಗೆ ತುಂಬ ಹೃದಯದ ಈ ಒಂದು ಗ್ರಾಮದ ಪರವಾಗಿ ಅಭಿನಂದನೆ ಸಲ್ಲಿಸುತ್ತಾ ಕಾರ್ಯಕ್ರಮವನ್ನು ಮುಂದುವರಿಸಲಿಕ್ಕೆ ಒಂದು ವಿಶೇಷ
ಮಡಿವಾಳ ಗ್ರಾಮದಲ್ಲಿ ಅನಾದಿ ಕಾಲದಿಂದಲೂ ನೆಲೆಸಿರುವ ಶ್ರೀ ಶಂಭುಲಿಂಗೇಶ್ವರ ಸ್ವಾಮಿ ದೇವಸ್ಥಾನದ ಪ್ರತಿಷ್ಠಾಪನೆಯಾಗಿ ಇಂದಿಗೆ ವರ್ಷ ಕಳೆದಿದೆ. ಆ ವರ್ಷದ ಜ್ಞಾಪಕಾರ್ಥಕವಾಗಿ ವಾರ್ಷಿಕೋತ್ಸವವನ್ನು ನಮ್ಮ ಯುವಕರ ಹಾಗೂ ಗ್ರಾಮಸ್ಥರ ಸಮ್ಮುಖದಲ್ಲಿ ಬಹಳ ವಿಜೃಂಭಣೆಯಿಂದ ನಮ್ಮ ಯುವಕ ಮಿತ್ರರು ಇಲ್ಲಿ ಏರ್ಪಡಿಸಿದ್ದಾರೆ. ಹೋಮ ಹವನಗಳು ಹಾಗೂ ಒಳ್ಳೆಯ ವೇದಿಕೆಯ ಮೇಲೆ ಒಳ್ಳೆ ವಾದ್ಯಗೋಷ್ಠಿ ಸಹ ನಿರ್ಮಾಣ ಮಾಡಿದ್ದಾರೆ. ಈ ಭಗವಂತ ಎಲ್ರೂ ಇದಕ್ಕಾಗಿ ಶ್ರಮಿಸಿರುವ ಎಲ್ಲ ಯುವಕರಿಗೂ ಅವ್ರ ಕುಟುಂಬದವರಿಗೂ ಎಲ್ರಿಗೂ ಈ ಶಂಭುಲಿಂಗೇಶ್ವರ ಹಾಗೂ ಈ ಬಂಡಿ ಮಹಾಕಾಳಿ ದೇವಿ ಎಲ್ರಿಗೂ ಒಳ್ಳೇದು ಮಾಡಲಿ ಅಂತ ಪ್ರಾರ್ಥಿಸ್ತೇನೆ. ನಮ್ಮ ಹಿರಿಯರು, ನಮ್ಮ ಸ್ನೇಹಿತರು, ನಮ್ಮ ಹಿತೈಷಿಗಳು ಮಾತಾಡ್ದಂಗೆ ಈ ಮೊದಲನೇ ವರ್ಷದ ಶಂಭುಲಿಂಗೇಶ್ವರನ ಪ್ರತಿಷ್ಠಾಪನೆ, ಕುಂಭಾಭಿಷೇಕ, ಹೋಮ ನಡೀತಾ ಇದೆ. ಒಳ್ಳೆ ವಾದ್ಯಗೋಷ್ಠಿಯನ್ನು ಏರ್ಪಡಿಸಿದ್ವಿ. ಎಲ್ಲ ನಮ್ಮ ಹಿರಿಯರ ಸಮ್ಮುಖದಲ್ಲಿ ಎಲ್ಲ ಈ ಶಲ್ಲ ಮಾಡ್ಬೇಕಾದ್ರೆ ಈ ನಮ್ಮ ಊರಿನ ಹಿರಿಯರೇ ಕಾರಣ. ಸೊ ಎಲ್ಲರೂ ತುಂಬಾ ಸಂತೋಷವಾಗಿ ಈ ವಿಜೃಂಭಣೆಯಿಂದ ಇದನ್ನು ಆಚರಿಸ್ಬೇಕಂತೇಳಿ ನಾನು ಕೇಳ್ಕೊಳ್ತಾ ಇದ್ದೀನಿ. ಎಲ್ಲ ಊರಿನ ಗ್ರಾಮಸ್ಥರು ಸಮ್ಮುಖದಲ್ಲಿ ಪ್ರಥಮ ವರ್ಷದ ವಾರ್ಷಿಕೋತ್ಸವವನ್ನು ಹಮ್ಮಿಕೊಂಡಿದ್ವಿ. ಶ್ರೀ ಶಂಭುಲಿಂಗೇಶ್ವರ ಸ್ವಾಮಿ ನಮ್ಮ ಈ ಊರಿಗೆ ಎಲ್ಲರಿಗೂ ಆಯುರ್ವೇಶ ಕೊಡಲಿ. ಮತ್ತು ಮನೋರಂಜನಾ ಕಾರ್ಯಕ್ರಮ ಇದೆ. ಎಲ್ಲ ಸೇರಿ ಊರಿನ ಎಲ್ಲ ಊರವರು ಸಮ್ಮುಖದಲ್ಲಿ ಎಲ್ಲ ಜೊತೆಗೂಡಿ ಈ ಪ್ರಥಮ ವರ್ಷವನ್ನು ತುಂಬ ವಿಜೃಂಭಣೆಯಿಂದ ಆಚರಿಸ್ತಾ ಇದ್ದೀವಿ. ಎಲ್ಲರೂ ಸಹಕಾರದಿಂದ ನನ್ನ ಅಣ್ಣ ತಮ್ಮಂದರು ಹಾಗೂ ನಮ್ಮ ಮಾವಂದರು, ನನ್ನ ಅಕ್ಕ ತಂಗಿಯರು ಎಲ್ಲರೂ ಸಹ ಕೈ ಜೋಡಿಸಿ ತುಂಬ ಅದ್ಭುತವಾಗಿ ಮೂಡಿ ಬಂದಿದೆ. ಇನ್ನೇನು ಮನೋರಂಜನಾ ಕಾರ್ಯಕ್ರಮವನ್ನು ಸ್ಟಾರ್ಟ್ ಆಗುತ್ತೆ. ಹೋಮ ಆಯಿತು, ಮತ್ತು ಪೂಜೆ. ಆನೇಕಲ್ ತಾಲೂಕಿನ ಮರ್ಸೂರು ಮಳವಾಳ ಗ್ರಾಮದಲ್ಲಿ ನೂತನವಾಗಿ ನಿರ್ಮಿಸಲಾಗಿರತಕ್ಕಂತಹ ಶ್ರೀ ಶಂಭುಲಿಂಗೇಶ್ವರ ದೇವಸ್ಥಾನದ ಪ್ರತಿಷ್ಠಾಪನೆಯನ್ನು ಈಗಾಗಲೇ ಒಂದು ವರ್ಷದ ಹಿಂದೆ 2024ನೇ ಸಾಲಿನಲ್ಲಿ ಹಿರಿಯರ ಸಮ್ಮುಖದಲ್ಲಿ ಶ್ರೀ ರಾಜಾಪುರ ಪೂಜ್ಯರ ಸಮ್ಮುಖದಲ್ಲಿ ಪ್ರತಿಷ್ಠಾಪನಾ ಕಾರ್ಯಕ್ರಮ ನೆರವೇರಿಸಲಾಗಿತ್ತು. ಆ ಒಂದು ಕಾರ್ಯಕ್ರಮದ ಪ್ರಯುಕ್ತ ಈ ದಿನ 1ನೇ ವರ್ಷದ ವಾರ್ಷಿಕೋತ್ಸವವನ್ನ ಊರಿನ ಹಿರಿಯರ ಮುಖಂಡರು ಆದಂತಹ ಕಾವೇರಣ್ಣರು, ಕಿಟ್ಟಣ್ಣವರು, ಕನ್ನಡ ಮರಿಯವರು, ಚಂದ್ರಪ್ಪನವರು, ಹಾಗೆ ತಿಮ್ಮಣ್ಣವರು ಹಾಗೂ ಇನ್ನು ಎಲ್ಲರ ಹಿರಿಯರ ಸಮ್ಮುಖದಲ್ಲಿ ಅವರ ನೇತೃತ್ವದಲ್ಲಿ ಈ ದಿನಾಂಕ 18/3/2025 ವಾರ್ಷಿಕೋತ್ಸವ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಈ ಒಂದು ಕಾರ್ಯಕ್ರಮಕ್ಕೆ ಹಲವಾರು ಗಣ್ಯರು, ರಾಜಕಾರಣಿಗಳು ಸಹ ಈ ಒಂದು ಭಗವಂತನ ಕೃಪೆಗೆ ಪಾತ್ರರಾಗಲು ಬರ್ತಾ ಇದ್ದಾರೆ. ಈಗಾಗಲೇ ಹೋಮ ಕಾರ್ಯಕ್ರಮ ಮುಕ್ತಾಯವಾಗಿ ಕುಂಭಾಭಿಷೇಕ ಸಹ ನಡೀತಾ ಇದೆ. ಹಾಗೆಯೇ ಆರ್ಕೆಸ್ಟ್ರಾ ಸಹ, ಮನೋರಂಜನಾ ಕಾರ್ಯಕ್ರಮ ಸಹ ನಡೀತಾ ಇದೆ. ಈ ಒಂದು ಕಾರ್ಯಕ್ರಮಕ್ಕೆ ಖ್ಯಾತ ಚಲನಚಿತ್ರ ನಟಿಯರು ಸಹ ಬರ್ತಾ ಇದ್ದಾರೆ. ಈ ಒಂದು ಕಾರ್ಯಕ್ರಮ ಯಶಸ್ವಿಯಾಗಲು ಊರಿನ ಹಿರಿಯ ಮುಖಂಡರು, ಇವರು ನಾಯಕರು, ಶ್ರೀ ಶಂಭುಲಿಂಗೇಶ್ವರ ದೇವಸ್ಥಾನದ ಟ್ರಸ್ಟ್ನ ಎಲ್ಲಾ ಪದಾಧಿಕಾರಿಗಳು ಈ ಒಂದು ಕಾರ್ಯಕ್ರಮಕ್ಕೆ ಕಾರಣರಾಗಿದ್ದಾರೆ. ಹಾಗಾಗಿ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸತಕ್ಕಂಥ ಎಲ್ರಿಗೂ ಸಹ ಈ ಒಂದು ಸಮಯದಲ್ಲಿ ನಾನು ಧನ್ಯವಾದಗಳನ್ನ ಅರ್ಪಿಸ್ತೇನೆ. ದೇವಸ್ಥಾನದ ಪ್ರಥಮ ವರ್ಷದ ವಾರ್ಷಿಕೋತ್ಸವದ ಶುಭಾಶಯಗಳನ್ನು ಕೋರುತ್ತಾ ಈ ದಿನ ಮರ್ಸೂರು ಮಡವಾಳ ಗ್ರಾಮದಲ್ಲಿ ಒಂದು ಹಬ್ಬನೇ ಅಂತ ಹೇಳ್ಬೋದು. ಕೆಲವು ಕಾರಣಾಂತರಗಳಿಂದ ಕಾರ್ಯಕ್ರಮ ಸ್ವಲ್ಪ ಮುಂದೂಡಲಾಯಿತು. ಇಲ್ಲಿ ಕೆಲವು ಜನ ತುಂಬಾನೇ ಕೆಲಸ ಕಾರ್ಯ ಬಿಟ್ಟು ನಮ್ಮ ಅಣ್ಣ ತಮ್ಮಂದ್ರು ಈ ದೇವಸ್ಥಾನಕ್ಕಂತಾನೆ ಶ್ರಮಿಸಿದ್ದಾರೆ. ಅವರಿಗೆ ಮತ್ತೊಮ್ಮೆ ನನ್ನ ಹೃದಯಪೂರ್ವಕ ವಂದನೆಗಳನ್ನು. ಶ್ರೀ ಶಂಭುಲಿಂಗೇಶ್ವರ ಸ್ವಾಮಿ ದೇವಸ್ಥಾನದ ಪ್ರಥಮ ವಾರ್ಷಿಕೋತ್ಸವ ಮಡಿವಾಳ ಗ್ರಾಮದಲ್ಲಿ ತುಂಬ ಅದ್ದೂರಿಯಾಗಿ ನಡೆಯುತ್ತಿದೆ. ಸೊ ಗ್ರಾಮಸ್ಥರು ಮತ್ತು ನಮ್ಮ ತಾಲೂಕಿನ ಜನತೆ ಈ ಕಾರ್ಯಕ್ರಮಕ್ಕೆ ಬಂದು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಾಗಿ ಈ ಮೂಲಕ ಕೇಳ್ಕೊಳ್ತೇನೆ. ಈ ದಿನ ಮರ್ಸೂರು ಮಡಿವಾಳದಲ್ಲಿ ಶಂಭುಲಿಂಗೇಶ್ವರ ದೇವಸ್ಥಾನ ಜೀವನೋದ್ಧಾರಕ್ಕಾಗಿ ಒಂದು ವರ್ಷ ಕಳೆದಿದೆ. ಈ ದಿನ ವರ್ಷದ ಮೊದಲನೇ ದಿನ ಅಂತೇಳಿ ಈ ಹೋಮ ಮತ್ತು ಎಲ್ಲ ಕಾರ್ಯಕ್ರಮಗಳು ಅದ್ಭುತವಾಗಿ ಅದ್ದೂರಿಯಾಗಿ ಗ್ರಾಮಸ್ಥರೆಲ್ಲ ಸೇರಿ ಮಾಡಿದ್ದಾರೆ. ಅವ್ರಿಗೆಲ್ಲ ಭಗವಂತ ಒಳ್ಳೇದು ಮಾಡಲಿ ಅಂತೇಳಿ ನಾವು ಮಡವಾಳ ಗ್ರಾಮದಲ್ಲಿ ನಾವೆಲ್ಲ ಸೇರಿದ್ದೀವಿ. ಇದೇ ಒಂದು ವರ್ಷದಿಂದ ಶಂಭುಲಿಂಗೇಶ್ವರ ದೇವಸ್ಥಾನವನ್ನು ಪ್ರತಿಷ್ಠಾಪನೆ ಮಾಡಿ ಇವತ್ತಿಗೆ ಒಂದು ವರ್ಷ ಆಗಿದೆ. ಇವತ್ತು ಮೊದಲನೇ ವರ್ಷದ ವಾರ್ಷಿಕೋತ್ಸವವನ್ನು ನಮ್ಮ ಮಡಿವಾಳ ಗ್ರಾಮದ ಜನ ಎಲ್ಲರೂ ಹಮ್ಮಿಕೊಂಡಿದ್ದಾರೆ. ತುಂಬ ಸಂತೋಷದಿಂದ ವಿಜೃಂಭಣೆಯಿಂದ ಎಲ್ಲ ಜನ ಪೂಜೆಯನ್ನು ಮಾಡಿ ಆಶೀರ್ವಾದ ಕೂಡ ನಿಟ್ಟಿನಲ್ಲಿ ಭಗವಂತನ ಎಲ್ಲರೂ ಇದೇ ರೀತಿ ಮಡಿವಾಳ ಗ್ರಾಮದ ಜನ ಪ್ರತಿ ವರ್ಷ ವಾರ್ಷಿಕೋತ್ಸವವನ್ನು ಎಲ್ಲರಿಗೂ ಶುಭಾಶಯ. Happy birthday.